ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನೋ ರಚನೆ ಆಯಿತು. ಈಗ ಮುಂದಿನ ಸರದಿ ಚುನಾವಣೆಯನ್ನು ಗೆದ್ಕೋಬೇಕು ಅಂತ ಆಡಳಿತಾರೂಢ ಕಾಂಗ್ರೆಸ್ ಎಷ್ಟು ಕನಸು ಕಾಣ್ತಾ ಇದೆಯೋ ವಿಪಕ್ಷ ಬಿಜೆಪಿನೂ ಅಷ್ಟೇ ಈಗ ಕನಸು ಕಾಣ್ತಾ ಇದೆ. ಆದರೆ ಬಿಜೆಪಿಯಲ್ಲಿ ಮಾಜಿ ಡಿ.ಸಿ.ಎಂ ಅಶ್ವಥ್ ನಾರಾಯಣ್ ಮೂಲೆ ಗುಂಪಾದ್ರ. ಜಿಬಿಎ ಚುನಾವಣಾ ಸಿದ್ಧತೆಯಿಂದ ಮಾಜಿ ಡಿ.ಸಿ.ಎಂ ಸೈಡ್ ಲೈನ್ ಏನಾದರೂ ಆದ್ರ ಪಕ್ಷದ ಸಂಯೋಜಕರ ಪಟ್ಟಿಯಲ್ಲಿ ಅಶ್ವಥ್ ನಾರಾಯಣ್ ಹೆಸರಿಲ್ಲ. ಜಿಬಿಎ ಚುನಾವಣೆಗೆ ಬಿಜೆಪಿಯಿಂದ ಪ್ರಮುಖರ ಒಂದು ಪಟ್ಟಿ ಈಗ ರಿಲೀಸ್ ಆಗಿದೆ. ರಾಜ್ಯಾಧ್ಯಕ್ಷ ರೇಸ್ನಲ್ಲೂ ಕೂಡ ಇದ್ದರು ಅಶ್ವಥ್ ನಾರಾಯಣ್, ಆ ಸ್ಥಾನವೂ ಸಿಗಲಿಲ್ಲ. ಸೌಮ್ಯ ಸ್ವಭಾವದ ನಾಯಕನಿಗೆ ಸ್ಥಾನ ನೀಡಲಿಕ್ಕೆ ಮೀನಾಮೇಷ ಏನಾದರೂ ಎಣಿಸ್ತಾ ಇದ್ದಾರಾ? ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ಗೂ ಕೂಡ ಸ್ಥಾನವೇ ಇಲ್ಲ. ವಿಜಯೇಂದ್ರ ಮತ್ತು ಅಶ್ವಥ್ ನಾರಾಯಣ್ ಮಧ್ಯೆ ಮುನಿಸು ಏನಾದರೂ ಶುರುವಾಯ್ತಾ? ಹಾಗಾದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಗೆದ್ಕೊಳ್ಳಲಿಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಎಷ್ಟು ತವಕದಿಂದ ಕಾತರತೆಯನ್ನು ಪಡ್ಕೊಳ್ತಾ ಇದೆಯೋ ಅದೇ ರೀತಿಯಲ್ಲಿ ಕಮಲಕಲಿಗಳು ಕೂಡ ರಾಜ್ಯ ವಿಪಕ್ಷದಲ್ಲಿರುವಂತಹ ಬಿಜೆಪಿ ನಾಯಕರು ಕೂಡ ಅಷ್ಟೇ ಈಗ ಒಂದು ಕಸರತ್ತನ್ನು ತೆರೆಮರೆಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಈ ಅಶ್ವಥ್ ನಾರಾಯಣ್ ಅವರ ಹೆಸರಿಲ್ಲ, ಯಾಕಂದರೆ ಪ್ರಮುಖ ಸ್ಥಾನವನ್ನು ನಿಭಾಯಿಸಿದರು ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ. ಅಶ್ವಥ್ ನಾರಾಯಣ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಡಿ.ಸಿ.ಎಂ ಆಗಿದ್ದರು. ಎಲ್ಲೋ ಒಂದು ಕಡೆ ಬಿ ಜೆ ಪಿ ಪಕ್ಷದಲ್ಲಿ ಸೈಡ್ ಲೈನ್ ಆಗ್ತಾ ಇದ್ದಾರಾ? ಮತ್ತೊಂದು ಕಡೆ ಈಗ ಸೌಮ್ಯ ಸ್ವಭಾವ ಅಂತಲೂ ಕೂಡ ಇಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಒಂದು ಕಡೆ ಈಗ ನಾಯಕರ ಪಟ್ಟಿ ಒಂದು ಕಡೆ ಎಲ್ಲೋ ಸಿದ್ಧತೆ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಅಶ್ವಥ್ ನಾರಾಯಣ್ ಹೆಸರು ಇಲ್ಲ, ಸಾಕಷ್ಟು ಅಚ್ಚರಿಗೂ ಕೂಡ ಈಗ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ರಾಜ್ಯ ಕಾಂಗ್ರೆಸ್ನಲ್ಲಿ ಜಿಬಿಎ ಗೆದ್ಕೊಳ್ಳಿಕ್ಕೆ ಸಾಕಷ್ಟು ಕಸರತ್ತು ಹೇಗೆ ನಡೆಸ್ತಾ ಇದೆಯೋ ಕಮಲಕಲಿಗಳು ಈಗ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಆದರೆ ಮಾಜಿ ಡಿ.ಸಿ.ಎಂ ಅಶ್ವಥ್ ನಾರಾಯಣ್ ಅವ್ರನ್ನ ಸೈಡ್ ಲೈನ್ ಏನಾದರೂ ಮಾಡಿದ್ರಾ ಅನ್ನುವಂತಹ ಒಂದು ಸಣ್ಣದಾದಂತಹ ಒಂದು ಸಂಶಯ ಈಗ ಮೂಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಘವೇಂದ್ರ? ಸಚಿನ್, ನಿನ್ನೆ ಬಿಜೆಪಿ ಅನೌನ್ಸ್ ಮಾಡಿರ್ತಕ್ಕಂತಹ ಸಂಯೋಜಕರ ಪಟ್ಟಿಯನ್ನು ನೋಡ್ತಾ ಇದ್ರೆ ಇಂಥದೊಂದು ಅನುಮಾನಕ್ಕೆ ಇದೀಗ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಬಲಿಷ್ಠವಾಗಿ ತಮ್ಮದೇ ಆದ ಚಾಪನ್ನು ಮೂಡಿಸಿರ್ತಕ್ಕಂಥ ನಾಯಕರಲ್ಲಿ ಅಶ್ವಥ್ ನಾರಾಯಣ್ ಸಹ ಒಬ್ರು, ಜೊತೆಗೆ ಯಲಹಂಕದ ವಿಶ್ವನಾಥ್ ಅವರು ಸಹ ಒಬ್ರು. ಹೀಗಾಗಿ ಯಲಹಂಕ ವಿಶ್ವನಾಥ್ ಅವರನ್ನ ಈ ಸಂಯೋಜಕರ ಪಟ್ಟಿಯಲ್ಲಿ ಸಹ ಸಂಯೋಜಕರನ್ನಾಗ್ಲಿ ಯಾವುದಕ್ಕೆ ಆಗ್ಲಿ ನೇಮಕ ಮಾಡಿಲ್ಲ. ಆದ್ರೆ ಅಶ್ವಥ್ ನಾರಾಯಣ್ ಟಾಪ್ ಅಲ್ಲಿ ಬಿಟ್ಬಿಟ್ಟು ಕೊನೆಗೆ ಸಹ ಸಂಯೋಜಕರಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಚರ್ಚೆಗೆ ಮತ್ತು ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಡಿ.ಸಿ.ಎಂ ಆಗಿದ್ರು, ಡಿ.ಕೆ. ಬ್ರದರ್ಸ್ ವಿರುದ್ಧ ತಡೆಯನ್ನು ತಟ್ಟಿ ಡಿ.ಕೆ. ಬ್ರದರ್ಸ್ಗೆ ಎದುರಾಳಿಯಾಗಿ ಉಟ್ಕೊಂಡಿರ್ತಕ್ಕಂಥವ್ರು ಅಶ್ವಥ್ ನಾರಾಯಣ್. ಹೀಗಾಗಿ ಅಶ್ವಥ್ ನಾರಾಯಣ್ ಅವ್ರನ್ನ ಈಗ ಕಡೆಗಣನೆ ಮಾಡಿರ್ತಕ್ಕಂಥದ್ದು ಪಕ್ಷ ಸ್ವಂತಹ ಬಿಜೆಪಿಯಲ್ಲಿನ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಬಣ ಏನಾದ್ರು ಈ ಬಗ್ಗೆ ಸೈಲೆಂಟ್ ಮಾಡ್ತಾ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ನಡೀತಾ ಇದೆ. ಆದ್ರೆ ಕೆಲವೊಂದಿಷ್ಟು ಏನೋ ಅಳೆದು ತೂಗಿ ಒಂದು ಪಟ್ಟಿಯನ್ನ ಮಾಡಲಾಗಿದೆ, ಅಶ್ವಥ್ ನಾರಾಯಣ್ ಅವ್ರಿಗೂ ಸಹ ಜವಾಬ್ದಾರಿಯನ್ನು ಕೊಡಲಾಗಿದೆ ಅಂತ ಹೇಳ್ತಾರೆ. ಆದ್ರೆ ವಿಜಯೇಂದ್ರ ನೇತೃತ್ವದ 9 ಜನರ ಪಟ್ಟಿಯಲ್ಲಿ ಅಶ್ವಥ್ ನಾರಾಯಣ್ ಅವರಿಗೆ ಸ್ಥಾನ ಇಲ್ಲ. ಸಹ ಸಂಯೋಜಕರಾಗಿ ಅಶ್ವಥ್ ನಾರಾಯಣ್ ಅವ್ರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಇದು ಅಶ್ವಥ್ ನಾರಾಯಣ್ ಅವರ ಕಥೆ. ಆದ್ರೆ ಇನ್ನು ಯಲಹಂಕ ಶಾಸಕ ವಿಶ್ವನಾಥ್ ಅವರು ಸಹ ಬಿಜೆಪಿಗೆ ತನ್ನದೇ ಆದ ಚಾಪನ್ನು ಮುಟ್ಟಿರ್ತಕ್ಕಂತಹ ಶಾಸಕರು. ವಿಶ್ವನಾಥ್ ಅವ್ರಿಗೂ ಸಹ ಯಾವುದೇ ಪಟ್ಟಿಯಲ್ಲಿ ಸಹ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಬೆಂಗಳೂರು ಗ್ರಾಮಾಂತರ ಬರುತ್ತೆ ಅನ್ನೋದಾದ್ರೆ ಈಗಾಗಲೇ ಜಿಬಿಎ ಆಗಿರೋದ್ರಿಂದ ಯಲಹಂಕದಿಂದ ಬಿಟ್ಟು ಮುಂದಕ್ಕೂ ಸಹ ಜಿಬಿಎಗೆ ಒಳಪಡುತ್ತೆ. ಅದು ಬೆಂಗಳೂರು ಗ್ರಾಮಾಂತರವಾಗಿ ಜಿಬಿಎಗೆ ಒಳಪಡುತ್ತೆ. ಹೀಗಾಗಿ ಅವ್ರಿಗೆ ಅಲ್ಲಿ ಸ್ಥಾನಮಾನವನ್ನು ಕೊಡಬೇಕಾಯಿತು. ಆದ್ರೆ ಯಲಹಂಕ ವಿಶ್ವನಾಥ್ ಅವರನ್ನು ಸಹ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಟೀಕೆ ಮತ್ತೆ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸಚಿನ್, ರಾಘವೇಂದ್ರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.